ಆತ್ಮೀಯ ವಿದ್ಯಾರ್ಥಿಗಳೇ, ಲಾಸ್ಟ್ ಕ್ಲಾಸಲ್ಲಿ ನಾನು ನಿನ್ನೆ ಸ್ಪೆಸಿಫಿಕ್ ಗ್ರಾವಿಟಿಯ ಬಗ್ಗೆ ಕೆಲವೊಂದು ಪ್ರಾಬ್ಲಮನ್ನು ಮಾಡೋಣ ಅಂತ ಹೇಳಿದ್ದೆ. ಫಸ್ಟು ಫಾರ್ಮುಲಾವನ್ನು ತಿಳ್ಕೊಂಬಿಡೋಣ. ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ಸಾಲಿಡ್ ಸಾಲ್ಯೂಬಲ್ ಇನ್ ವಾಟರ್ ಕ್ಯಾಲ್ಕುಲೇಷನ್ ಮಾಡಬೇಕು ಅಂದರೆ ಫಾರ್ಮುಲಾ ವೆಯ್ಟ್ ಆಫ್ ಸಾಲಿಡ್ ಇನ್ ಏರ್ ಇಂಟು ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ದ ಲಿಕ್ವಿಡ್ divided by loss of weight solid in which the solid is soluble. ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ಸಾಲಿಡ್ ಸಾಲ್ಯೂಬಲ್ ಇನ್ ವಾಟರ್ ಅಂತಂದರೆ ನೀರಿನಲ್ಲಿ ಕರಗ್ತಕ್ಕಂಥ ಒಂದು ಘನ ವಸ್ತುವಿನ ಸ್ಪೆಸಿಫಿಕ್ ಗ್ರಾವಿಟಿಯನ್ನು ಕಂಡುಹಿಡಿಬೇಕು ಅಂದರೆ ಏನು ಫಾರ್ಮುಲಾ ಯೂಸ್ ಮಾಡಬೇಕು. ಎಕ್ಸಾಂಪಲ್ಲು ಸಕ್ಕರೆ ಅಂತಂದು ಇಟ್ಕೊಳ್ಳಿ. ಸಕ್ಕರೆ ನೀರಲ್ಲಿ ಕರಗುತ್ತೆ ತಾನೆ. ಅದರದ್ದು ಸ್ಪೆಸಿಫಿಕ್ ಗ್ರಾವಿಟಿಯನ್ನು ಕಂಡುಹಿಡಿಬೇಕು ಅಂದರೆ ವೆಯ್ಟ್ ಆಫ್ ದ ಸಾಲಿಡ್ ಇನ್ ಏರ್, ಫಸ್ಟು ನೀರು ಒಳಗಡೆ ಹಾಕೋದಕ್ಕಿಂತ ಮುಂಚೆ ಅದರ ವೆಯ್ಟನ್ನು ತೆಗೆದಿಟ್ಕೊಂಡಿರಬೇಕು, ಇಂಟು ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ದ ಲಿಕ್ವಿಡ್. ಇದು ನಿಮಗೆ ಗೊತ್ತೇ ಇರುತ್ತೆ, ನೀರಿನ ಸ್ಪೆಸಿಫಿಕ್ ಗ್ರಾವಿಟಿ ಈಸ್ 1. ಲಾಸ್ ಆಫ್ ವೆಯ್ಟ್ ಆಫ್ ಸಾಲಿಡ್ ಇನ್ ವಿಚ್ ದ ಸಾಲಿಡ್ ಈಸ್ ಸಾಲ್ಯೂಬಲ್, ಅಂದರೆ ಸಕ್ಕರೆ ನೀರು ಒಳಗಡೆ ಹಾಕಿದಾಗ ಅದು ಎಷ್ಟು ತೂಕವನ್ನು ಕಳ್ಕೊಂತು. ಅದನ್ನು ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೇನು ಬರುತ್ತೆ, ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ಸಾಲಿಡ್ ಬರುತ್ತೆ. ಯಾವುದ್ರದ್ದು? ಸಕ್ರೆದು ಸ್ಪೆಸಿಫಿಕ್ ಗ್ರಾವಿಟಿ ಬರುತ್ತೆ. ನೆಕ್ಸ್ಟ್ ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ಲಿಕ್ವಿಡ್, ನೀರಿಂದ ಅಥವಾ ಪೆಟ್ರೋಲ್ದು ಅಥವಾ ಆಯಿಲ್ದು ಇದರದ್ದು ಸ್ಪೆಸಿಫಿಕ್ ಗ್ರಾವಿಟಿಯನ್ನು ಕಂಡುಹಿಡಿಬೇಕು ಅಂದರೆ ಏನು ಫಾರ್ಮುಲಾ ಯೂಸ್ ಮಾಡಬೇಕು. ಲಾಸ್ ಆಫ್ ವೆಯ್ಟ್ ಆಫ್ ಸಾಲಿಡ್ ಇನ್ ವಾಟರ್, ನೀರಿನಲ್ಲಿ ಹಾಕಿದಾಗ ಅಥವಾ ಲಿಕ್ವಿಡಲ್ಲಿ ಹಾಕಿದಾಗ ಲಾಸ್ ಆಫ್ ವೆಯ್ಟ್ ಅಂತ ಸಾಲಿಡ್ ಇನ್ ವಾಟರ್ ಡಿವೈಡೆಡ್ ಬೈ ಲಾಸ್ ಆಫ್ ವೆಯ್ಟ್ ಆಫ್ ಸೇಮ್ ಸಾಲಿಡ್ ಇನ್ ಲಿಕ್ವಿಡ್. ಇನ್ ಅದರ್ ಲಿಕ್ವಿಡ್ ಅಂದರೆ ಇಟ್ ಮೇ ಬಿ ಎ ಪೆಟ್ರೋಲ್ ಆಗಿರ್ಬೋದು. ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ ವಾಟರ್ಗೂ ಮತ್ತು ಅದರ್ ಲಿಕ್ವಿಡ್ ಅಂದರೆ ಪೆಟ್ರೋಲು, ಕೆರೋಸಿನ್ನು, ಆಯಿಲು, ಅದ್ರ ಎರಡನ್ನು ಕಂಪ್ಯಾರಿಸನ್ ಮಾಡ್ತೀವಿ. ಈ ಫಾರ್ಮುಲಾನ ಯೂಸ್ ಮಾಡ್ತೀವಿ. ದ ಸಾಲಿಡ್ ಚೂಸನ್ ಶುಡ್ ಬಿ ಸಚ್ ದಟ್ ಇಟ್ ಈಸ್ ಇನ್ಸಾಲ್ಯೂಬಲ್ ಇನ್ ಬೋತ್ ವಾಟರ್ ಆ್ಯಂಡ್ ದ ಲಿಕ್ವಿಡ್ ಹೂಸ್ ಸ್ಪೆಸಿಫಿಕ್ ಗ್ರಾವಿಟಿ ಈಸ್ ಡಿಟರ್ಮೈನ್ಡ್. ಲಿಕ್ವಿಡ್ಡಿನ ಸ್ಪೆಸಿಫಿಕ್ ಗ್ರಾವಿಟಿಯನ್ನು ನಾವು ಕಂಡುಹಿಡಿಬೇಕು ಅಂದರೆ ಸಾಲಿಡನ್ನು ಯಾವ ರೀತಿ ಚೂಸ್ ಮಾಡ್ಕೋಬೇಕು ಅಂತಂದರೆ ಇಟ್ ಶುಡ್ ನಾಟ್ ಬಿ ಸಾಲ್ಯೂಬಲ್ ಇನ್ ಲಿಕ್ವಿಡ್, ಅಂದರೆ ಲಿಕ್ವಿಡಲ್ಲಿ ಕರಗದೇ ಇರ್ತಕ್ಕಂಥ ಸಾಲಿಡನ್ನು ಚೂಸ್ ಮಾಡ್ಕೋಬೇಕು. ಇಲ್ಲೊಂದು ಪ್ರಾಬ್ಲಮ್ ಇದೆ. ಅನ್ ಐರನ್ ಪೀಸ್ ವೇಯ್ಸ್ 160 kg ಇನ್ ಏರ್ ಆ್ಯಂಡ್ 133 kg ವೆನ್ ಇಟ್ ಈಸ್ ಫುಲ್ಲಿ ಇಮ್ಮರ್ಸ್ಡ್ ಇನ್ ವಾಟರ್. ಒಂದು ಐರನ್ ಪೀಸ್ ಇದೆ, ನೀರಿನ ಒಳಗಡೆ ಹಾಕುವುದಕ್ಕಿಂತ ಮುಂಚೆ, ಲಿಕ್ವಿಡ್ಡಿನ ಒಳಗಡೆ ಇಮ್ಮರ್ಸ್ ಮಾಡೋದಕ್ಕಿಂತ ಮುಂಚೆ ಅದರ ವೆಯ್ಟು 160 kg ಇರುತ್ತೆ ಏರಲ್ಲಿ. ಅದನ್ನು ನೀರು ಒಳಗಡೆ ಹಾಕಿದ ಮೇಲೆ ಅದರ ತೂಕ 133 kg ಆಗುತ್ತೆ. ಹಾಗಾದರೆ ಡಿಟರ್ಮೈನ್ ದ ವಾಲ್ಯೂಮ್ ಆ್ಯಂಡ್ ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ಐರನ್ ಪೀಸ್. ಈ ಐರನ್ ಪೀಸಿನ ವಾಲ್ಯೂಮನ್ನು ಮತ್ತು ಸ್ಪೆಸಿಫಿಕ್ ಗ್ರಾವಿಟಿಯನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ವೆಯ್ಟ್ ಆಫ್ ಸಾಲಿಡ್ ಇನ್ ದ ಏರ್, ಸಾಲಿಡಿಂದು ನೀರಲ್ಲಿ ಇಮ್ಮರ್ಸ್ ಮಾಡೋದಕ್ಕಿಂತ ಮುಂಚೆ ಅದರ ವೆಯ್ಟು 160 kg ಇರುತ್ತೆ. ವೆಯ್ಟ್ ಆಫ್ ಸಾಲಿಡ್ ಇನ್ ವಾಟರ್ 133 kg ಇರುತ್ತೆ. ಹಾಗಾದರೆ ಲಾಸ್ ಆಫ್ ವೆಯ್ಟ್ ಎಷ್ಟಾಗುತ್ತೆ? 160ರಲ್ಲಿ 133 ಮೈನಸ್ ಮಾಡಿದಾಗ 27 kg ಬರುತ್ತೆ. ದಿಸ್ ಇಸ್ ದ ಲಾಸ್ ಆಫ್ ವೆಯ್ಟ್ ಇನ್ ವಾಟರ್. ಆ ಐರನ್ ಪೀಸಿಂದು ಎಷ್ಟು ವೆಯ್ಟು ನೀರಿನಲ್ಲಿ ಹಾಕಿದಾಗ ಲಾಸ್ ಆಗುತ್ತೆ ಅಂದರೆ 27 kg ಅಷ್ಟು ನಿಮಗೆ ವೆಯ್ಟು ಲಾಸ್ ಆಗುತ್ತೆ. ಅಷ್ಟೇ ಪ್ರಮಾಣದ ವಾಟರನ್ನು ಅದೇನಾಗುತ್ತೆ, ಹೊರಕ್ಕೆ ಹಾಕುತ್ತೆ. ಬೈ ಆರ್ಕಿಮಿಡೀಸ್ ಪ್ರಿನ್ಸಿಪಲ್, ದ ಲಾಸ್ ಆಫ್ ವೆಯ್ಟ್ ಆಫ್ ಎ ಸಾಲಿಡ್ ಇನ್ ವಾಟರ್ ಈಸ್ ಈಕ್ವಲ್ ಟು ದ ವಾಲ್ಯೂಮ್ ಆಫ್ ವಾಟರ್ ಡಿಸ್ಪ್ಲೇಸ್. ನಾನು ಆಗಲೇ ಹೇಳಿದೆ, 27 kg ತೂಕವನ್ನು ಐರನ್ನು ಕಳ್ಕೊಳ್ಳುತ್ತೆ ಅಂತಂದರೆ ಅಷ್ಟೇ ಪ್ರಮಾಣದ ನೀರನ್ನು ಹೊರಗಡೆ ಹಾಕಿರುತ್ತೆ. ಅದು ನಾವೇಂತ ಕರಿತೀವಿ, ವಾಲ್ಯೂಮ್ ಆಫ್ ವಾಟರ್ ಡಿಸ್ಪ್ಲೇಸ್ಡ್. ಎಷ್ಟಾಗುತ್ತೆ ಹಂಗಾರೆ ವಾಲ್ಯೂಮ್ ಆಫ್ ವಾಟರ್ ಡಿಸ್ಪ್ಲೇಸ್ಡು? 27 kg ಆಗುತ್ತೆ. ಯಾಕೆ ಅಂತಂದರೆ 27 kg ಆಫ್ ತೂಕದಷ್ಟು ಆ ವೆಯ್ಟನ್ನು ಆ ಐರನ್ನು ನೀರಲ್ಲಿ ಹಾಕಿದಾಗ ಕಳ್ಕೊಳ್ಳೋದ್ರಿಂದ ಅಷ್ಟೇ ಪ್ರಮಾಣದ ವಾಟರು ಹೊರಗಡೆ ಬಂದಿರುತ್ತೆ. ದಿಸ್ ಇಸ್ ದ ವಾಲ್ಯೂಮ್ ಆಫ್ ವಾಟರ್ ಡಿಸ್ಪ್ಲೇಸ್ಡ್. ನೆಕ್ಸ್ಟು
ಡೆನ್ಸಿಟಿ ಆಫ್ ಐರನ್ ಪೀಸನ್ನು ಕ್ಯಾಲ್ಕುಲೇಷನ್ ಮಾಡಬೇಕು ಅಂದರೆ ಡೆನ್ಸಿಟಿಗೆ ಏನು ಫಾರ್ಮುಲಾ, ಮಾಸ್ ಡಿವೈಡೆಡ್ ಬೈ ವಾಲ್ಯೂಮ್. ಸೊ ಮಾಸ್ ಆಫ್ ಐರನ್ನು 160 ಇದೆ, ವಾಲ್ಯೂಮ್ ಆಫ್ ಪೀಸ್ ಈಸ್ ಈಕ್ವಲ್ ಟು 27 kgf ಇದೆ. ಎರಡನ್ನು ಡಿವೈಡ್ ಮಾಡಿದಾಗ ಬರ್ತಕ್ಕಂಥದ್ದು 160 ಡಿವೈಡೆಡ್ ಬೈ 27, ದಟ್ ಈಸ್ ಈಕ್ವಲ್ ಟು 5.93. ದಿಸ್ ಈಸ್ ದ ಡೆನ್ಸಿಟಿ ಆಫ್ ಐರನ್ ಪೀಸ್. ಈಗ ಸ್ಪೆಸಿಫಿಕ್ ಗ್ರಾವಿಟಿಯನ್ನು ಕಂಡುಹಿಡಿಯಬೇಕು. ನೆಕ್ಸ್ಟು ಸ್ಪೆಸಿಫಿಕ್ ಗ್ರಾವಿಟಿ ಕಂಡುಹಿಡಿಯೋಕ್ಕೆ ಏನು ಫಾರ್ಮುಲಾ, ಡೆನ್ಸಿಟಿ ಆಫ್ ಐರನ್ ಡಿವೈಡೆಡ್ ಬೈ ಡೆನ್ಸಿಟಿ ಆಫ್ ವಾಟರ್. ಡೆನ್ಸಿಟಿ ಆಫ್ ಐರನನ್ನು ನಾವಿಲ್ಲಿ ಕಂಡುಹಿಡಿದ್ಬಿಟ್ಟಿದ್ದೀವಿ 5.93. ಡೆನ್ಸಿಟಿ ಆಫ್ ವಾಟರ್ ಈಸ್ ಆಲ್ವೇಸ್ 1, ನೆನಪಲ್ಲಿಟ್ರಿ, ಇಟ್ ಈಸ್ ಎ ಕಾನ್ಸ್ಟೆಂಟ್. ಸೊ ಎರಡನ್ನು ಡಿವೈಡ್ ಮಾಡಿದಾಗ ಎಷ್ಟು ಬರುತ್ತೆ, 5.93. ದಿಸ್ ಈಸ್ ದ ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ಐರನ್ ಆ್ಯಂಡ್ ದಿಸ್ ಈಸ್ ದ ವಾಲ್ಯೂಮ್ ಆಫ್ ಐರನ್. ವಾಲ್ಯೂಮ್ ಎಷ್ಟು ಬಂತು, 27 cm³ ಬಂತು. ಸ್ಪೆಸಿಫಿಕ್ ಗ್ರಾವಿಟಿ ಎಷ್ಟು ಬಂತು, 5.93 ಬಂತು. ಸೊ ಇದರಲ್ಲಿ ನಿಮಗೇನಾದರೂ ಡೌಟ್ ಇತ್ತು ಅಂತಂದರೆ ಇಮಿಡಿಯೇಟಾಗಿ ನನಗೆ ಫೋನ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಓಕೆ, ಸೊ ದಿಸ್ ಈಸ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದ ಸ್ಪೆಸಿಫಿಕ್ ಗ್ರಾವಿಟಿ. ಸೊ ಇನ್ನೊಂದು ಪ್ರಾಬ್ಲಮ್ಮು, ಎ ಸಾಲಿಡ್ ಆಫ್ ವ್ಯಾಕ್ಸ್ weighs 21 kg in air, a metal piece weighs 19 kg in water, is tied with a wax solid and both are immersed in water and the weight is found to be 17 kg. Find the specific gravity of wax. A solid of wax weighs 21 kg in air. ವ್ಯಾಕ್ಸ್ ಅಂತಂದರೆ ಗೊತ್ತಲ್ಲ ನಿಮಗೆ, ದಟ್ ಈಸ್ ಎ ಗಮ್ ಇದ್ದಂಗೆ ಇರುತ್ತೆ. ನಿಮ್ಮದು ಇದು ನೋಡಿದ್ದೀರಲ್ಲ, MCL, ಅದೇ ರೀತಿಯಾಗಿ ಇರ್ತಕ್ಕಂಥದ್ದು. ಅದು ಮೇಣ ಅಂತ ಏನು ಕರಿತೇವಲ್ಲ, ಆ ಮೇಣದ ಉಂಡೆ. ಅದನ್ನು ನಾವು ಹೊರಗಡೆ ನೀರಲ್ಲಿ ಇಮ್ಮರ್ಸ್ ಮಾಡೋದಕ್ಕಿಂತ ಮುಂಚೆ ವೆಯ್ಟ್ ಮಾಡಿದಾಗ 21 kg ಇರುತ್ತೆ ಏರಲ್ಲಿ. ಎ ಮೆಟಾಲ್ ಪೀಸ್ ವೇಯಿಂಗ್ 17 kg ಇನ್ ವಾಟರ್ ಇಸ್ ಟೈಡ್. ಅಂದರೆ ಎರಡನ್ನೂ ಗಂಟು ಕಟ್ಟು ಅಥವಾ ಎರಡನ್ನೂ ಆ ವ್ಯಾಕ್ಸಿನ ಒಳಗಡೆ ಐರನ್ ಪೀಸನ್ನು ಒಳಗಡೆ ಹಾಕಿಬಿಟ್ಟು ನೀರೊಳಗಡೆ ಅದು ಇಮ್ಮರ್ಸ್ ಮಾಡಿದ್ದಾರೆ. ಇಮ್ಮರ್ಸ್ ಮಾಡಿದಾಗ ದೆನ್ ದ ಲಾಸ್ ಆಫ್ ವೆಯ್ಟ್ ಈಸ್ ಫೌಂಡ್ ಟು ಬಿ 17 kg. ಫೈಂಡ್ ದ ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ವ್ಯಾಕ್ಸ್. ಸೊ ವೆಯ್ಟ್ ಆಫ್ ದ ವ್ಯಾಕ್ಸು 21 kg ಇದೆ. ವೆಯ್ಟ್ ಆಫ್ ದ ಮೆಟಾಲ್ ಆ್ಯಂಡ್ ವ್ಯಾಕ್ಸ್ ಎರಡನ್ನೂ ಸೇರಿದಾಗ ಲಾಸ್ ಆಫ್ ವೆಯ್ಟ್ ಎಷ್ಟಾಗುತ್ತೆ, 17 kg. ಅಂದರೆ ಎರಡೂ ವ್ಯಾಕ್ಸನ್ನು ಮತ್ತು ಮೆಟಾಲ್ ಪೀಸನ್ನು ನೀರು ಒಳಗಡೆ ಹಾಕಿದಾಗ 17 kg ಆಗುತ್ತೆ. ಸೊ ವೆಯ್ಟ್ ಆಫ್ ಮೆಟಾಲ್ ಪೀಸ್ ಓನ್ಲಿ ಇನ್ ಏರಲ್ಲಿ ನಾವು ತೂಕ ಮಾಡಿದಾಗ ಆ ಮೆಟಾಲ್ ಪೀಸ್ದು ಎಷ್ಟು kg ಇತ್ತು, 19 kg ಇತ್ತು. ಸೊ ವೆಯ್ಟ್ ಆಫ್ ವ್ಯಾಕ್ಸ್ ಇನ್ ವಾಟರ್, ವ್ಯಾಕ್ಸಿನ ತೂಕ ಎಷ್ಟಿರುತ್ತಪ್ಪ ಅಂತಂದರೆ 17 - 19 -2 kg ಆಗುತ್ತೆ. ದ ವೆಯ್ಟ್ ಆಫ್ ದ ವ್ಯಾಕ್ಸ್ ಇನ್ ವಾಟರ್ ಈಸ್ ಈಕ್ವಲ್ ಟು 17 - 19 kg. ಲಾಸ್ ಆಫ್ ವೆಯ್ಟ್ ಆಫ್ ವ್ಯಾಕ್ಸ್ ಇನ್ ವಾಟರ್ ಒಳಗಡೆ ಅದ್ರ ವೆಯ್ಟ್ ಎಷ್ಟು ಲಾಸ್ ಆಗುತ್ತೆ ಅಂದರೆ 21 - 2, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ಆವಾಗ 21 + 2 ಈಸ್ ಈಕ್ವಲ್ ಟು 23 kg ಆಗುತ್ತೆ. ಸೊ ಸ್ಪೆಸಿಫಿಕ್ ಗ್ರಾವಿಟಿಯನ್ನು ಕಂಡುಹಿಡಿಬೇಕು ಅಂತಂದರೆ 21 kg ಡಿವೈಡೆಡ್ ಬೈ 23 kg. ಎರಡನ್ನು ಡಿವೈಡ್ ಮಾಡಿದರೆ ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ವ್ಯಾಕ್ಸು 0.913 ಬರುತ್ತೆ. ದಿಸ್ ಈಸ್ ದ ಆನ್ಸರ್. ಇಲ್ಲಿ ಕೆಲವೊಂದು ಸ್ಪೆಷಲ್ ಮೆಟಾಲನ್ನು ಕೊಟ್ಟಿದ್ದಾನೆ, ಅದರ ಡೆನ್ಸಿಟಿಯನ್ನು ಕೊಟ್ಟಿದ್ದಾನೆ. ಆದಷ್ಟು ಇವುಗಳನ್ನು ತಿಳ್ಕೊಂಡಿರಬೇಕು. ಯಾಕಪ್ಪ ಅಂತಂದರೆ ಕೆಲವೊಂದು ಪ್ರಾಬ್ಲಮ್ಮಲ್ಲಿ ಡೆನ್ಸಿಟಿಯನ್ನು, ಲೋಹದ ಡೆನ್ಸಿಟಿಯನ್ನು ಕೊಡದಲೇ ನಿಮಗೆ ಪ್ರಾಬ್ಲಮನ್ನು ಕೇಳಿದರು ಅಂತಂದರೆ, ಸ್ಪೆಸಿಫಿಕ್ ಗ್ರಾವಿಟಿಯನ್ನು ಕಂಡುಹಿಡಿಯೋಕ್ಕೆ ಕೇಳಿದರು ಅಂದರೆ ಈ ಒಂದು ಕಾನ್ಸ್ಟೆಂಟ್ ರೇಷಿಯೋ ಏನಿದೆಯಲ್ಲ ನಿಮಗೆ ಯೂಸ್ ಆಗುತ್ತೆ. ಸೊ ಹಾಗಾಗ್ಬಿಟ್ಟು ಈ ಟೇಬಲನ್ನು ಬರೆದು ಪ್ರಾಕ್ಟೀಸ್ ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ಸೊ ಇಲ್ಲಿಗೆ ಈ ಸೆಕೆಂಡ್ ಚಾಪ್ಟರು ಮುಕ್ತಾಯ ಆಗುತ್ತೆ. ನಿಮಗೇನಾದರೂ ಡೌಟ್ ಇತ್ತು ಅಂತಂದರೆ ಇಮಿಡಿಯೇಟಾಗಿ ಫೋನ್ ಮಾಡಿ, ನಾನು ಕ್ಲಾರಿಫೈ ಮಾಡ್ತೀನಿ. ಥ್ಯಾಂಕ್ ಯು.